ಬ್ಯಾಟಿಂಗ್ ನೋಡ್ತು ಅಂತಂದರೆ ಮುಂದೆ ಹಾಕಿದ ಬಾಲ್ ಎಲ್ಲ ಕಂಫರ್ಟಬಲಾಗಿ ಡ್ರೈವ್ ಹೊಡಿತಾನೆ, ಅದೇನೋ ಸ್ಟ್ರೇಟ್ ಬ್ಯಾಟಲ್ಲಿ. ಏಕೆಂದರೆ ಚಿಕ್ಕ ಹುಡುಗರಿದ್ದಾಗಿಂದನೇ ಹೇಳ್ಕೊಟ್ಟಿರ್ತಾರೆ, ನಾಕಿಂಗ್ ಮಾಡಿಸಿ ಡ್ರೈವ್ ಹೊಡಿಸಿ ಅದು ಬಿಟ್ಟು ಬೇರೆ ಹೇಳೇ ಇರಲ್ಲ. ಬ್ಯಾಕ್ ಫುಟಲ್ಲಿ ಕಲಿಯೋದು ಯಾವಾಗ? ಬೆಳೆದಾದ್ಮೇಲೆ. ಆ್ಯಕ್ಚುಲಿ ಚಿಕ್ಕ ಹುಡುಗರಿದ್ದಾಗಲೇ ಕಲಿಬೇಕು. ಅಂದರೆ ಬರೀ ಫ್ರಂಟ್ ಫುಟಲ್ಲಿ ಇದೊಂದೇ ನಾಕಿಂಗ್ ಅಲ್ಲ, ಹಿಂದೆ ಹೋಗಬೇಕು ಸ್ಟ್ರೈಟ್ ಬ್ಯಾಟಲ್ಲಿ ನಾಕ್ ಮಾಡು, ಹಿಂದೆ ಹೋಗಬೇಕು ಕಟ್ ಹೊಡಿಬೇಕು. ಬ್ಯಾಕ್ ಫುಟಲ್ಲಿ ಹೋಗ್ತೀಯಾ ಫುಲ್ ನೋಡಿತೀಯ. ಆ ಮೂಮೆಂಟ್ ಬರಬೇಕು ಅಂತಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಬರಬೇಕದು. ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತೀನಿ, ನೀನು ಅಂಡರ್ ಆರ್ಮ್ ಹಾಕೋದು ಓವರ್ ಆರ್ಮ್ ಹಾಕೋದು, ಹೀಗೆ ಮುಂದೆ ಹಾಕೋ ಮುಂದೆ ಹಾಕೊಡಿಯೋ ಕಾಲು ಮುಂದೆ ಹಾಕೊಡಿಯೋ ಅಂತ ಹೇಳ್ತಾರೆ. ಕಾಲು ಮುಂದೆ ಹಾಕೋದು ಸತ್ಯ, ಬಟ್ ಬ್ಯಾಕ್ ಫುಟಲ್ಲಿ ಆಡೋದು ಕಲಿಬೇಕು, ಕಾಲು ಹಿಂದೆ ಹಾಕೋದನ್ನು ಕಲಿಬೇಕು. ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಚಿಕ್ಕ ವಯಸ್ಸಿದ್ದಾಗಿಂದನೇ ಬ್ಯಾಕ್ ಫುಟಲ್ಲಿ ಆಡೋದು ಕಲಿತಾರೆ. ಹಾಗಂತ ಮುಂದಿರೋ ಬಾಲ್ ಹಿಂದಾಡು, ಓವರ್ ಪಿಚ್ ಬಾಲ್ ಹಿಂದಾಡು ಅಂತಲ್ಲ. ಈ ಮೂಮೆಂಟು ಬರಬೇಕು, ಹಿಂದೆ ಮುಂದೆನೂ ಬರಬೇಕು. ಹೆಂಗೆ ಬರುತ್ತೆ ಅಂತಂದ್ರೆ ನ್ಯೂಟ್ರಲ್ ಪೊಸಿಷನಿಂದ ಹಿಂದೆ ಮುಂದೆ ಮೂವ್ಮೆಂಟ್ ಬರೋದು ಅಭ್ಯಾಸ ಮಾಡಿದಾಗಲೇ. ಬಾಲ್ ಹೊಡಿಲಿಲ್ವ ಪರವಾಗಿಲ್ಲ, ಅಟ್ಲೀಸ್ಟ್ ಮೆಂಟಲ್ ರಿಹರ್ಸಲ್ ಆದರೂ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಈಗ ನೋಡೋ ಒಂದು 2 ದಿನ ಮೆಂಟಲ್ ರಿಹರ್ಸಲ್ ಮಾಡ್ತಂದ್ರೆ ನೆಕ್ಸ್ಟ್ ಡೇ ಆಟೋಮೆಟಿಕ್ಲಿ ಬಾಡಿ ಮೂವ್ ಆಗುತ್ತೆ. ಸೊ ಟಿಪಿಕಲಿ ಹೇಳಬೇಕು ಅಂತಂದರೆ ಬರೋ ಶಾರ್ಟ್ಸ್ ಎಲ್ಲ ಕಲಿಬೇಕು ಚಿಕ್ಕ ವಯಸ್ಸನ್ನು.